अपठित गद्यांश के बारे में हम जानकारी प्राप्त कर लेंगे इस वीडियो के दौरान। कृपया आप नए हो तो मेरे चैनल को आप सब्सक्राइब कर सकते हैं और लेटेस्ट वीडियोस के लिए आप बेल आइकॉन दबाना है और इस वीडियो को आपको अच्छा लगा है तो लाइक करना है और जैसे आपके कई विचार हो या कई आपके लिए कई कमेंट करना है तो आप कमेंट सेक्शन में पोस्ट भी कर सकते हैं। अच्छा लगा है तो आपके फ्रेंड सर्कल को शेयर भी कीजिए। ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ನಾವು ವಿಶೇಷವಾಗಿ ವ್ಯಾಕರಣ ಮತ್ತು ರಚನಾ ವಿಭಾಗದಲ್ಲಿ ನಾವು ಅಪಠಿತ ಗದ್ಯಾಂಶಗಳ ಬಗ್ಗೆ ಅನ್ರೀಡ್ ಪ್ಯಾಸೇಜ್ಗಳ ಬಗ್ಗೆ ವಿಡಿಯೋವನ್ನು ತಂದಿದ್ದೀನಿ. ಹೊಸಬರಾಗಿದ್ದರೆ ತಾವು ಸಬ್ಸ್ಕ್ರೈಬನ್ನು ಮಾಡ್ಬೋದು ಮತ್ತು ಲೇಟೆಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ಗಳಿಗಾಗಿ ತಾವು ಬೆಲ್ ಐಕಾನ್ಗಳನ್ನು ಒತ್ತೋದ್ರಿಂದ ನೋಟಿಫಿಕೇಷನ್ಗಳನ್ನು ಮೊದಲಿಗರಾಗಿ ತಾವು ಪಡಿಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ಗಳನ್ನು ಸಹಿತ ಕೊಡಬಹುದು ಅಥವಾ ಈ ವಿಡಿಯೋದ ಬಗ್ಗೆ ತಮ್ಮ ವಿಚಾರಗಳ ಅನಿಸಿಕೆಗಳನ್ನು ತಾವು ಕಮೆಂಟ್ ಸೆಷನ್ನಲ್ಲಿ ಪೋಸ್ಟ್ ಸಹಿತ ಮಾಡ್ಬೋದು. ಇಷ್ಟ ಆದರೆ ತಮ್ಮ ಗೆಳೆಯರ ಬಳಗದಲ್ಲಿ ಶೇರ್ ಮಾಡಿಕೊಳ್ಳಲು ಸಹಿತ ಮರೆಯದಿರಿ. देखेंगे बच्चों इस वीडियो के अंतर्गत क्या है. पहले देखेंगे अपठित गद्यांश अनरीड पैसेज. फर्स्ट है अपठित का अर्थ है जो पहले नहीं पढ़ा गया. अपठित ಇದರ ಶಬ್ದಶಃ ಅರ್ಥ ಅಂದ್ರೆ ಏನಪ್ಪ ಅಂದ್ರೆ ಇದಕ್ಕಿಂತ ಮೊದಲು ನಾವೇನು ಓದದೇ ಇರತಕ್ಕಂಥ ಒಂದು ಗದ್ಯಾಂಶ. ಇದಕ್ಕಿಂತ ಮುಂಚೆ ನಾವು ಏನೂ ಓದಿರೋದಿಲ್ಲ, ಈ ವಿಷಯದ ಬಗ್ಗೆ ಒಂದು ಮಾಹಿತಿ ನಮಗೆ ಕಲೆ ಹಾಕಿರೋದಿಲ್ಲ, ಅದನ್ನೇ ನಾವು अपठित ಅಂತ ಕರಿತೀವಿ. ಪಹಲೆ ನ ಪಢಾ ಗಯಾ ಗದ್ಯಾಂಶ ಕೋ अपठित ಗದ್ಯಾಂಶ कहते हैं. ನಾವು ಇದಕ್ಕಿಂತ ಮುಂಚೆ ಓದದೇ ಇರತಕ್ಕಂಥ ಒಂದು ಗದ್ಯದ ಅಂಶ, ಗದ್ಯದ ಭಾಗವೇ ಅದನ್ನು ನಾವು अपठित ಗದ್ಯಾಂಶ ಅಂತ ಕರಿತೀವಿ. ಸೊ ವಿಶೇಷವಾಗಿ ತಮಗೆ 8, 9, 10ನೇ ತರಗತಿಗಳಲ್ಲಿ ಏನೊಂದು ಅಪಠಿತ ಗದ್ಯಾಂಶ ಕೊಡ್ತಾರಲ್ಲ, ಅದು ಒಂದು ಯಾವುದೇ ಒಂದು ಲೇಖನದ ಭಾಗ ಆಗಿರುತ್ತೆ, ಆರ್ಟಿಕಲ್ದ ಭಾಗ ಆಗಿರುತ್ತೆ ಅಥವಾ ಅನಿಸಿಕೆಗಳಾಗಿರುತ್ತೆ. ಯಾವುದೇ ಒಂದು ಲೇಖಕರ ಯಾವುದೇ ಒಂದು ಕೃತಿಯಲ್ಲಿರ್ತಕ್ಕಂಥ ನಮಗೆ ಗೊತ್ತಿರದೆ ಹಾಗೆ ಅವರು ಓದಿರ್ತಕ್ಕಂಥ ಅವರು ಒಂದು ಹಿನ್ನೆಲೆಯನ್ನು ತಿಳಿದುಕೊಂಡಿರ್ತಕ್ಕಂಥ ಒಂದು ಗದ್ಯದ ಭಾಗ ಏನಾಗಿರ್ತದಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ನಮಗೆ 4 ಅಂಕಗಳಿಗೆ 4 ಪ್ರಶ್ನೆಗಳಂತ ಕೊಟ್ಟಿರ್ತಾರೆ. यह एक गद्य खंड होता है, कहानी, समाचार पत्र का अंश या लेख होता है. ನೆನಪಿನಟ್ಕೊಳ್ತಕ್ಕಂಥದ್ದು ಇದು ಒಂದು ಗದ್ಯದ ಖಂಡ ಅಂದರೆ ಭಾಗ ಆಗಿರುತ್ತೆ. ಯಾವುದಾದ್ರೂ ಒಂದು ಕಥೆ ಆಗಿರಬಹುದು ಅಥವಾ ದಿನಪತ್ರಿಕೆಯಲ್ಲಿರ್ತಕ್ಕಂಥ ಒಂದು ಅಂಶ ಅಥವಾ ಲೇಖ ಅಂದ್ರೆ ಆರ್ಟಿಕಲ್, ಲೇಖನ, ಇವುಗಳಿಂದ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಅಪಠಿತ ಗದ್ಯಾಂಶದಲ್ಲಿ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ಆ ಪ್ಯಾಸೇಜನ್ನು ಓದಿ ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನು ಕೊಟ್ಟರೆ ಖಂಡಿತವಾಗಿಯೂ ತಾವು 4ಕ್ಕೆ 4 ಅಂಕಗಳನ್ನು ಪಡಿತೀರಿ. यह एक ಮಾನಸಿಕ ವ್ಯಾಯಾಮ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಇದು ತಮ್ಮ ಮೆದುಳಿಗೆ ಕೊಡ್ತಕ್ಕಂಥ ಒಂದು ಕಸರತ್ತು. ಯಾಕಂದರೆ ಓದಿನ ಅರ್ಥಗ್ರಹಿಕೆ ಎಷ್ಟಿದೆ, ಕೊಟ್ಟಿರ್ತಕ್ಕಂಥ ವಾಕ್ಯಾಂಶದ ಒಂದು ಏನೆಲ್ಲ ತಾವುಗಳನ್ನು ತಿಳಿದುಕೊಂಡಿದ್ದೀರಿ, ಆ ಪ್ರಶ್ನೆಗೆ ಉತ್ತರಗಳನ್ನು ಯಾವ ಥರ ಕೌಶಲ್ಯಗಳಲ್ಲಿ ತಾವು ಅಭಿವ್ಯಕ್ತವನ್ನು ಪಡಿಸಿದ್ದೀರಿ ಅಂತಕ್ಕಂಥ ಒಂದು ಅಳತೆಗೋಲು ಮೌಲ್ಯಮಾಪನದ್ದಾಗಿದೆ. ಸೊ ಅದನ್ನೇ ನಾವು ಇದನ್ನು ಏನಂತ ಕರಿತೀವಿ, ಯಹ ಏಕ್ ಮಾನಸಿಕ ವ್ಯಾಯಾಮ. ಇದು ನಿಮ್ಮ ಮೆದುಳಿಗೆ ಕೊಡ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಕಸರತ್ತು. प्रश्नों के उत्तर लिखते समय ध्यान में रखने प्रमुख मुद्दे. ಇಲ್ಲಿ ಅಪಠಿತ ಗದ್ಯಾಂಶಗಳನ್ನು ಓದ್ತೀರಿ. ಸೊ ಓದಿದ ಕೆಳಗಡೆ ಪ್ರಶ್ನೆಗಳನ್ನು ಸಹಿತ ಓದ್ಕೊಂಡು ಉತ್ತರಗಳನ್ನು ಬರಿತೀರಿ. ಆದರೆ ಉತ್ತರಗಳನ್ನು ಬರೀತಕ್ಕಂಥ ಸಮಯದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನೆಲ್ಲ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಅಂಶಗಳಿದ್ದಾವೆ ಅನ್ನೋದನ್ನು ಮೊದಲನೇದಾಗಿರ್ತಕ್ಕಂಥದ್ದು ಗದ್ಯಾಂಶ ಕೋ 2-3 ಬಾರ್ ಅವಶ್ಯ ಪಡೆ. ಸೊ ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ನಾವೇನು ಮಾಡಬೇಕು, ಸಾಮಾನ್ಯವಾಗಿ 2-3 ಬಾರಿ ಏನು ಮಾಡಬೇಕು, ಓದಿ ತೆಗೆದ್ರೆ ಅದ್ರದ್ದು ಮೇನ್ ಆಗಿರ್ತಕ್ಕಂಥ ಕಂಟೆಂಟ್ ಗೊತ್ತಾಗುತ್ತೆ. ಯಾಕಂದರೆ ಬಹಳಷ್ಟು ಸಮಯ 3 ಗಂಟೆಗಳ ಕಾಲ ತಮಗೆ ಇರೋದ್ರಿಂದ ವಾರ್ಷಿಕ ಪರೀಕ್ಷೆಯಲ್ಲಿ 10ನೇ ತರಗತಿಯವರಿಗೆ ಸೊ ತಾವು ಆರಾಮಾಗಿ 2-3 ಬಾರಿ ಅದನ್ನು ಏನು ಮಾಡ್ಬೋದು, ಓದಿ ಅರ್ಥಗ್ರಹಿಕೆಯನ್ನು ಮಾಡ್ಬೋದು. ಎರಡನೇದು ಉಸ್ಕಾ ಅರ್ಥ ಎವಂ ಭಾವ ಸಮಜ್ನೆ ಕೆ ಲಿಯೇ ಪ್ರಯಾಸ ಕರಿ. ಓದಿದ ನಂತರ ಗದ್ಯಾಂಶವನ್ನು ಏನು ಮಾಡಬೇಕಪ್ಪ ಅಂದ್ರೆ ಅದರ ಅರ್ಥ ಅಥವಾ ಅಲ್ಲಿರ್ತಕ್ಕಂಥ ಒಂದು ಏನು ಭಾವನೆ ಇದೆ, ಅದು ಯಾವ ವಿಷಯದ ಕುರಿತು ನಮಗೆ ಫೋಕಸ್ ಮಾಡ್ತಾ ಇದೆ ಅಂತಕ್ಕಂಥ ವಿಷಯವನ್ನು ತಾವು ಏನು ಮಾಡಬೇಕು, ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಓದಿನ ಜೊತೆಯಲ್ಲಿ. ಗದ್ಯಾಂಶಕ್ಕೆ ಪ್ರಮುಖ ವಿಚಾರಾಂಶಕೋ ರೇಖಾಂಕಿತ ಕರೆ. ಸೊ ತಾವೆಲ್ಲ ಪ್ಯಾಸೇಜ್ಗಳನ್ನು ಓದುವಾಗ ಏನೆಲ್ಲ ನಿಮಗೆ ಫ್ಯಾಕ್ಟ್ಗಳು, ವಿಷಯಗಳು, ಅಂಶಗಳು ಅದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತಾವಲ್ಲ, ಅವುಗಳ ಕೆಳಗಡೆ ನಾವು ಏನು ಮಾಡಬೇಕಪ್ಪ ಅಂದರೆ ಪೆನ್ಸಿಲಿನಿಂದ ಅಂಡರ್ಲೈನ್ಗಳನ್ನು ಮಾಡಲಿಕ್ಕೆ ಮರಿಬಾರ್ದು. ಅಂಡರ್ಲೈನ್ಗಳನ್ನು ಮಾಡ್ತಾ ಕೀ ಫ್ಯಾಕ್ಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ನಾವೇನು ಮಾಡಬೇಕಪ್ಪ ಅಂದ್ರೆ ಪ್ರಶ್ನೋಕೋ ಧ್ಯಾನ ಪೂರ್ವಕ ಪಡೆ. ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು, ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಓದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. उत्तर संक्षेप में अपनी भाषा में छोटे छोटे वाक्यों में लिखे.
ಏನು ಉತ್ತರಗಳನ್ನು ಬರೀತಿರಲ್ಲ, ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಮತ್ತು ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು, ಬರಿಬೇಕು. ಹೇಗಿದೆಯೋ ಆ ಫುಲ್ ಸ್ಟಾಪ್ದಿಂದ ಈ ಫುಲ್ ಸ್ಟಾಪ್ ತನಕ ಬರೆಯುವಂಥದ್ದಲ್ಲ. ಅಲ್ಲಿ ಎಲ್ಲಿ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕೇಳಿದರೆ ಯಾಕೆ ಕೀವರ್ಡ್ಸ್ ಎಲ್ಲಿ ಹಾಕಬೇಕಂತಕ್ಕಂಥ ನೆನಪನ್ನ ಇಟ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ನಾವು ಏನು ಮಾಡಬೇಕು, ನೀವು ಪ್ರಸ್ತುತವನ್ನು ಪಡಿಸಬೇಕು. ಪ್ರಶ್ನೋं के उत्तर गद्यांश के आधार पर ही दे. ಸೊ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಉತ್ತರಗಳನ್ನು ಮೇಲೆ ಕೊಟ್ಟಿರ್ತಕ್ಕಂಥ ಗದ್ಯಾಂಶದ ಆಧಾರದಲ್ಲಿನೇ ಬರಿಬೇಕು. ಅದ್ರ ವಿರುದ್ಧವಾಗಿ ಅದು ಒಂದೇ ಕೇಳ್ತಾ ಅದಕ್ಕೆ 4 ಸೇರಿಸಿ 5-6 ಸೇರಿಸಿ ಹೆಚ್ಚು ಕಡಿಮೆ ಮಾಡಿ ನನಗೆಲ್ಲನೂ ಗೊತ್ತೈತೆ ಅಂತ ಬರೆಯುವಂಥದ್ದಲ್ಲ. ಯಾಕಂದರೆ ಏನು ಒಂದು ಕ್ವಶನ್ ಕೇಳಿದಾರಲ್ಲ ಅದರದೇ ಉತ್ತರವನ್ನು ಅದೇ ಗದ್ಯದ ಆಧಾರದ ಮೇಲೆ ಬರೆಯೋದು ಕಡ್ಡಾಯವಾಗಿದೆ. अपनी ओर से कुछ बड़ा चढ़ाकर उत्तर नहीं देना चाहिए. ಅದೇ ಹೇಳಿದ್ದೀನಿ ನಾನು. ಏನಪ್ಪ ಅಂದರೆ ನನಗೆಲ್ಲನ ವಿಷಯ ಗೊತ್ತೈತಿ ತಗೋ ಅಂತ ತಿಳ್ಕೊಂಡು ಮತ್ತು ಅದರ ವರ್ಣನಾತೀತವಾಗಿ ಶಬ್ದಗಳನ್ನು ಬರೆಯೋದು ಆಗಬಾರ್ದು. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದೇ ಅಂಕ ಇದೆ, ಏನು ಕೇಳಿದ ಅದನ್ನಷ್ಟು ಬರೆದ್ರೆ ಸಾಕು. ನಿಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನಲ್ಲಿ ವ್ಯಕ್ತಪಡಿಸಲಿಕ್ಕೆ ಹೋಗಬೇಡಿ. ಸೊ ಇಷ್ಟು ಮಾತುಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಗದ್ಯಾಂಶವನ್ನೇ ಇದೆ, ನೋಡೋಣ ಗದ್ಯಾಂಶ ಮತ್ತು ಪ್ರಶ್ನೆ ಮತ್ತು ಉತ್ತರಗಳ ಹೇಗೆಲ್ಲ ನಾವುಗಳು ಬರಿಬೇಕಂತಕ್ಕಂಥದ್ದು. गद्यांश ओद्ತೀನಿ. चरित्र का अर्थ है चाल चलन या व्यक्तित्व के गुण. अच्छे चरित्र वाले व्यक्ति को ही चरित्रवान कहते हैं. चरित्रवान का अर्थ है ईमानदार, सच्चा, दयावान, कर्मठ, सात्विक, शुद्ध और कपटहीन व्यक्ति. चरित्र बल यानी सच्चारित्र में अपार बल होता है. जो चरित्रवान होते हैं वे अपने चरित्र बल से खुद को ही नहीं अपितु पूरे देश के भलाई के लिए सदैव तत्पर रहते हैं. इष्टिತ್ತು ಗದ್ಯಾಂಶ. ಅದನ್ನು ನಾವು ಏನು ಮಾಡಬೇಕು ಅಂದರೆ 2-3 ಸಾರಿ ಇದನ್ನು ತಾವು ಏನು ಮಾಡಬೇಕು, ಓದಬೇಕು. ಓದಿದ ಮೇಲೆ ಇಲ್ಲಿರ್ತಕ್ಕಂಥ ವಾಕ್ಯಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಓಕೆ, ಇಲ್ಲಿ ಚರಿತ್ರದ ಬಗ್ಗೆ ಇದೆ, ಚರಿತ್ರವಾನ್ ಬಗ್ಗೆ ಇದೆ, ಚರಿತ್ರವಾನ್ ಯಾರಿಗೆ ಅಂತ ಕರಿತೀವಿ ಇದೆ, ಚರಿತ್ರವಾನದಲ್ಲಿ ಏನೆಲ್ಲ ಇದೆ ಅಂತಕ್ಕಂಥ ವಿಷಯ ಇದೆ. ಆಮೇಲೆ ನಾವು ಬೇರೆಯವರಿಗೆ ಯಾವ ಥರನಾಗಿ ಒಳ್ಳೆಯದನ್ನು ಮಾಡಬೇಕಂತಕ್ಕಂಥ ವಿಷಯ ಈ ಗದ್ಯಾಂಶದಲ್ಲಿ ಇದೆ. ನೋಡೋಣ ಪ್ರಶ್ನೆಗಳು ಹೀಗಿದ್ದಾವೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು चरित्रवान का अर्थ क्या है? किसमें अपार बल होता है? चरित्रवान किस काम के लिए सदैव तत्पर रहते हैं? अच्छे चरित्र वाले व्यक्ति को क्या कहते हैं? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಗದ್ಯಾಂಶಗಳಲ್ಲೇನೆ ಇದ್ದಾವೆ. ಸೊ ನೋಡೋಣ ಅದರ ಉತ್ತರಗಳು ಹೀಗಿದ್ದು. चरित्रवान का अर्थ है ईमानदार, सच्चा, दयावान, कर्मठ, सात्विक, शुद्ध और कपटहीन व्यक्ति. ಸೊ ಗದ್ಯಾಂಶದಲ್ಲಿರ್ತಕ್ಕಂಥ 2 ಮತ್ತು 3ನೇ ಸಾಲುಗಳೇ ಅದರದ ಒಂದು ಉತ್ತರ ಆಗಿತ್ತು. ಎರಡನೇ ಉತ್ತರ ಚರಿತ್ರ ಬಲ್ ಯಾನಿ ಸಚ್ಚಾರಿತ್ರ ಮೇ ಅಪಾರ ಬಲ್ ಹೋತಾ ಹೈ. ಇದು ಅಲ್ಲಿತ್ತು ಶಬ್ದ. वे अपने चरित्र बल से खुद को ही नहीं अपितु पूरे देश के भलाई के लिए सदैव तत्पर रहते हैं. ಸಂಪೂರ್ಣ ದೇಶದ ಕಲ್ಯಾಣಕ್ಕಾಗಿ ಯಾವತ್ತೂ ಕೂಡ ಏನಾಗಿರ್ತಾರಪ್ಪ ಅಂದ್ರೆ ಸಿದ್ಧರಾಗಿರ್ತಾರೆ. ಕಡೆಯ ಉತ್ತರ ಅಚ್ಚೆ ಚರಿತ್ರ ವಾಲೆ ವ್ಯಕ್ತಿ ಕೋ ಹಿ ಚರಿತ್ರವಾನ್ कहते हैं. ಒಳ್ಳೆಯ ಒಂದು ನಡತೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗೆ ಚರಿತ್ರವಾನ, ಸಚ್ಚರಿತ್ರವಂತ, ಒಳ್ಳೆಯ ನಡತೆಗಾರ ಅಂತ ಏನು ಮಾಡ್ತೀವಿ, ಕರಿತೀವಿ. ಈ ಥರನಾಗಿ ಗದ್ಯಾಂಶಗಳನ್ನು ಓದಿದ ಮೇಲೆ ಪ್ರಶ್ನೆಗಳನ್ನು ಓದಬೇಕು. ಪ್ರಶ್ನೆಗಳನ್ನು ಓದಿದ ಮೇಲೆ ಅಲ್ಲೆಲ್ಲಿ ಉತ್ತರಗಳ ಕೀವರ್ಡ್ಗಳನ್ನು ಹಾಕಿ ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ತಾವನ್ನು ಬರೆದ್ರೆ ಖಂಡಿತವಾಗಿಯೂ 4ಕ್ಕೆ 4 ಅಂಕಗಳನ್ನು ತಾವೇನು ಮಾಡ್ತೀರಿ, ಗಳಿಸ್ತೀರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿರ್ತಕ್ಕಂಥ ವಿಷಯಾಂಶ. ತಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು, ತಮ್ಮ ವಿಚಾರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡ್ಬೋದು. ಸಿಗುವ ಇನ್ನೊಂದು ವಿಡಿಯೋದಲ್ಲಿ.